ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, 5 ವರ್ಷದ ಹಿಂದೆ ಜಗತ್ತಿನ ಮೇಲೆ ಅಪ್ಪಳಿಸಿದಂತಹ ಕೋವಿಡ್-19 ಅನ್ನುವಂಥ ಕೊರೋನಾ ವೈರಸ್ ಪ್ರಪಂಚದಾದ್ಯಂತ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ದಕ್ಕೆ ನೀವುಗಳೆಲ್ಲ ಈಗಾಗಲೇ ಸಾಕ್ಷಿಗಳಾಗಿದ್ದೀವಿ. ವೈರಸ್ಗಳ ಗೊಂಚಲು ಅಂತ ಕರೆಯಲ್ಪಟ್ಟ ಕೊರೋನಾ ಅಪ್ಪಳಿಸಿದಂಥ ಪರಿಗೆ ಜಗತ್ತಿನ ಅರ್ಥವ್ಯವಸ್ಥೆ ಬೀಸ್ತಾ ಇದ್ದಂಥ ದಿಕ್ಕು ದೆಸೆಗಳೆಲ್ಲ ತಪ್ಪಿ ಹೋಗಿದ್ದು. ಅನೇಕ ದೇಶಗಳು ತಮ್ಮ ತಮ್ಮ ಗಡಿಗಳಿಗೆ ತಿಂಗಳುಗಟ್ಟಲೆ ಬೀಗ ಜಡಿದು ಕುಳಿತು. ದೇಶಗಳ ನಡುವೆ ವಿಮಾನಗಳು ಹಾರಾಡಲಿಲ್ಲ. ವಿಶ್ವವೇ ಖಾಲಿಯಾಗಿ ಹೋಯಿತೋ ಅನ್ನುವಷ್ಟು ಬೀದಿಗಳು ಬಿಕೋ ಅಂದವು. ಕೇವಲ ಗಡಿಗಳಷ್ಟೇ ಅಲ್ಲದೆ ಮನುಷ್ಯ ಸಂಬಂಧಗಳ ನಡುವೆ ಕೂಡ ಗೋಡೆಗಳು ಎದ್ದು ನಿಲ್ಲುವಂತೆ ಮಾಡ್ತು ಕೊರೋನಾ. ಈ ಹಿಂದಿನ ಇತರೆ ಪ್ರಾಣಾಂತಿಕ ವೈರಸ್ಗಳಷ್ಟು ಮಾರಕವಲ್ಲ ಈ ಕೊರೋನಾ ಅಂತ ಇದ್ರೂ ಕೂಡ ಬರ್ತಾ ಬರ್ತಾ ಈ ಕೋವಿಡ್-19 ತೀವ್ರವಾಗಿ ಪ್ರಾಣಾಂತಿಕವಾಗಿ ಬದಲಾಗಿ ತನ್ನ ರಕ್ಕಸ ನಾಲಗೆಯನ್ನು ಚಾಚಿತು. ಭಾರತದಲ್ಲಿ ಮೊದಲ ಅಲೆಯಲ್ಲಿ 4 ಲಕ್ಷದಷ್ಟಿದ್ದ ಪೀಡಿತರ ಸಂಖ್ಯೆ 2ನೇ ಅಲೆಯ ಅಕ್ಟೋಬರ್ ತಿಂಗಳ ಹೊತ್ತಿಗೆ 72 ಲಕ್ಷದಷ್ಟು ಏರಿಕೆಯಾಗಿ 1 ಲಕ್ಷದಷ್ಟು ಜನ ಸಾವಿಗೀಡಾಗಿ ದೊಡ್ಡ ಹಾಹಾಕಾರವೇ ಎದ್ದಿತು. ದೇಶದೊಳಗೆ ಕೊರೋನಾ ವೈರಸ್ ಪ್ರಕರಣ ನಿಧಾನಕ್ಕೆ ಆರಂಭವಾದಾಗ ಸರ್ಕಾರ ಸಾಮಾಜಿಕ ಅಂತರದ ಅವಶ್ಯಕತೆಯನ್ನು ದೇಶದ ಜನರಿಗೆ ತಿಳಿಯಪಡಿಸುವಂತ ಪ್ರಯತ್ನವನ್ನ ಮಾಡಿತು. ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅನ್ನುವಂಥ ಅಭಿಯಾನಗಳು ಆರಂಭವಾದರೂ ಕೂಡ ಜನರ ಸ್ಪಂದನೆ ನಿರೀಕ್ಷಿತ ಮಟ್ಟದಲ್ಲಿ ವ್ಯಕ್ತ ಆಗಲಿಲ್ಲ. ಸರ್ಕಾರಕ್ಕೆ ಲಾಕ್ಡೌನ್ ಆಲೋಚನೆ ಬಂದಿದ್ದು ಆಗ್ಲೇ. ಅನೇಕರ ಮುಖದ ಮೇಲೆ ಮಾಸ್ಕ್, ಗಡ್ಡದ ಕೆಳಗೆ ತಲೆಯ ಮೇಲೆ ಮಾಸ್ಕ್ ಧರಿಸಿ, ಮಾಸ್ಕ್ ಅನ್ನುವುದೇ ಅತ್ಯಂತ ದೊಡ್ಡ ವ್ಯಂಗ್ಯವಾಗಿ ಬದಲಾದ ಹೊತ್ತದು. ಮುಂದೆ ಸರ್ಕಾರ ಮಾಸ್ಕ್ ಧರಿಸದವರ ಮೇಲೆ ದಂಡ ಹೇರುವಂತಹ ನಿರ್ಧಾರವನ್ನ ಕೈಗೊಂಡಿದ್ದೂ ಆಯಿತು. ಆದ್ರೂ ಜನನಿಬಿಡ ಪ್ರದೇಶಗಳಲ್ಲಿ ಸಾಮಾಜಿಕ ಅಂತರ ಅನ್ನೋದು ಮರೀಚಿಕೆಯಾಗಿ ನಗೆಪಾಟಲಿಕೆಗೆ ಗುರಿಯಾಗಿ ಕೊರೋನಾ ಹಬ್ಬುವುದು ನಿಲ್ಲಿಲ್ಲ. ಲಾಕ್ಡೌನ್ ಗೊಂದಲಗಳ ಬಗ್ಗೆ ಹೇಳ್ತಾ ಹೋದ್ರೆ ಅದೇ ದೊಡ್ಡ ರಾಮಾಯಣ. ದಿಢೀರನೆ ಹೇರಿದಂಥ ಲಾಕ್ಡೌನ್ ಜನಸಾಮಾನ್ಯರ ಗೊಂದಲಕ್ಕೆ ಕಾರಣ ಆದರೆ ಪೊಲೀಸರ ದೌರ್ಜನ್ಯ ಚರ್ಚೆಯನ್ನ ಹುಟ್ಟು ಹಾಕಿತು. ಬಸ್ಸು, ರೈಲ್ವೆ ಸಂಚಾರಗಳ ವ್ಯತ್ಯಯ ವಲಸೆ ಕಾರ್ಮಿಕರ ಪರದಾಟಕ್ಕೆ ಕಾರಣ ಅದು. 100 ಕಿಲೋಮೀಟರ್ಗಳ ತನಕ ಜನ ನಡೆದೇ ಮನೆ ಸೇರ್ಕೊಂಡ್ರು. 3-4 ಹಂತದ ಲಾಕ್ಡೌನ್ ಹೇರಿದ್ರೂ ಕೂಡ ದೇಶದಲ್ಲಿ ಕೊರೋನಾ ಸೋಂಕಿತ ಪ್ರಮಾಣ ದುಪ್ಪಟ್ಟಾಯಿತೇ ವಿನಃ ಕಡಿಮೆ ಆಗಲೇ ಇಲ್ಲ. ಬರ್ತಾ ಬರ್ತಾ ಸಾವಿನ ಪ್ರಮಾಣವು ಅಧಿಕವಾಗತೊಡಗಿದು. ಸ್ಮಶಾನಗಳಲ್ಲಿ ಜಾಗವಿಲ್ಲದ ಪರಿಸ್ಥಿತಿಗೆ ಕೊರೋನಾ ದಾಂಧಲೆ ಮುಂದುವರೆಯಿತು. ಮೊದಲಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಈ ವೈರಸ್ ಪ್ರಾಣಕ್ಕೆ ಕುತ್ತು ತರುತ್ತೆ ಅನ್ನುವ ಲೆಕ್ಕಾಚಾರವಿತ್ತಾದರೂ 2021 ಆಗಸ್ಟ್ ನಂತರ ಅಂಕಿಅಂಶಗಳನ್ನು ಗಮನಿಸಿದರೆ ಯುವಕರು ಕೂಡ ಸಾವಿಗೀಡದ ಪ್ರಮಾಣ ಹೆಚ್ಚತೊಡಗಿತು. ದೇಶದ ಅನೇಕ ಆಸ್ಪತ್ರೆಗಳ ಎಮರ್ಜೆನ್ಸಿ ವಾರ್ಡುಗಳು ಭರ್ತಿಯಾಗಿ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ಬರುವ ರೋಗಿಗಳು ಸರಿಯಾದ ಚಿಕಿತ್ಸೆ ಸಿಗದೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದು ಸಾವಿಗೀಡದಂತಹ ನಿದರ್ಶನಗಳು ಅಲ್ಲಲ್ಲಿ ನಡೆದು ಒಟ್ಟಾರೆ ಅನೇಕ ಗೊಂದಲಗಳಿಗೆ, ಸಮೂಹ ಸನ್ನಿಗೆ ಹಾಗೆ ಆರ್ಥಿಕ ವಿಪ್ಲವಗಳಿಗೆ ಕಾರಣವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿರುವಂತಹ ಕೋವಿಡ್-19 ಅನ್ನುವಂತಹ ಕೊರೋನಾ ವೈರಸ್ ಇದೀಗ ಮತ್ತೊಂದು ಅವತಾರದಲ್ಲಿ ದಾಂಗುಡಿ ಇಡಲು ಸಜ್ಜಾದ ಬಗ್ಗೆ ಸುದ್ದಿಯೊಂದು ಓಡಾಡ್ತಾ ಇದೆ. ಹೌದು, ಸರಿಯಾಗಿ 5 ವರ್ಷಗಳ ಹಿಂದೆ ನಮ್ಮ ನೆರೆ ರಾಷ್ಟ್ರ ಚೀನಾದಿಂದ ಆಮದಾದ ಈ ವೈರಸ್ ಇದೀಗ ಮತ್ತದೇ ಚೀನಾದಿಂದಲೇ ಮತ್ತೊಂದು ಹೊಸ ಹೆಸರಿನೊಂದಿಗೆ ಬರಲು ಸಜ್ಜಾಗಿದೆ. ಕೊರೋನಾ ವೈರಸ್ನಿಂದಾಗಿ ಕೋವಿಡ್ ಸೋಂಕಿಗೆ ತುತ್ತಾದವರಿಗೆ ಇದ್ದಂತಹ ರೋಗ ಲಕ್ಷಣಗಳೇ ಪ್ರಸ್ತುತ ಚೀನಾದಲ್ಲಿ ಕಂಡುಬಂದಿರುವಂತಹ ಹೊಸ ವೈರಸ್ನಿಂದಲೂ ಇದೇ ರೀತಿಯ ರೋಗ ಲಕ್ಷಣಗಳು ಉಲ್ಬಣವಾಗಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅದರ ಹೆಸರು HMPV. ಕೋವಿಡ್ ಮಾದರಿಯನ್ನೇ ಹೋಲ್ತಾ ಇರುವಂತಹ ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್. ಇದರ ಬಗ್ಗೆ ಸದ್ಯ ಭಯಪಡಬೇಕಾದ ಅಗತ್ಯ ಇಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಸ್ಪಷ್ಟನೆಯನ್ನು ಕೊಟ್ಟಿದೆ. ಆದರೆ ಈ ಚೀನಾ ಅನ್ನುವ ರಾಷ್ಟ್ರವನ್ನ ಸದ್ಯಕ್ಕೆ ಯಾರೂ ನಂಬುವ ಹಾಗಿಲ್ಲ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ಪ್ರಕಾರ ಚೀನಾದ ಆಸ್ಪತ್ರೆಗಳಲ್ಲಿ ಜನ HMPV ವೈರಸ್ಗೆ ತುತ್ತಾಗಿ ತುಂಬಿ ತುಳುಕ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಹೊರಬರ್ತಿವೆ. ಆದರೆ ಚೀನಾ ಮಾತ್ರ ಹಂಗೆಲ್ಲ ಆಗಲಿಲ್ಲ. ಚಳಿಗಾಲದಲ್ಲಿ ಮಾಮೂಲಿ ಕಾಣಿಸಿಕೊಳ್ಳುವಂಥ ಅನಾರೋಗ್ಯವಷ್ಟೇ ಆಗಿರುವುದು, ಅದೆಲ್ಲ ಕಪೋಕಲ್ಪಿತ ಸುದ್ದಿ ಅಂತ ತಿಪ್ಪೆ ಸಾರಿದೆ. 5 ವರ್ಷದ ಹಿಂದೆ ಚೀನಾ ಹೇಳಿದ್ದು ಕೂಡ ಹೀಗೆ. ಕೊರೋನಾ ಅನ್ನೋದೆಲ್ಲ ಸುಳ್ಳು, ಇದೆಲ್ಲ ಕಟ್ಟುಕತೆ ಅಂತ ಮೊದಲಿಗೆ ನಾಟಕ ಆಡ್ತಾ ಇದ್ದಂಥ ಚೀನಾ ನಂತರ ಮೆಲ್ಲಗೆ ಲಾಕ್ಡೌನ್ ಹೇರಿ ತನ್ನ ದೇಶವನ್ನು ಬಚಾವ್ ಮಾಡಿಕೊಂಡು ಜಗತ್ತಿನ ಇತರ ದೇಶಗಳನ್ನು ಲಗಾಡಿ ತೆಗೆಯಿತು. ಹಾಗಾಗಿ HMPV ವೈರಸ್ ಬಗ್ಗೆ ಆದಷ್ಟು ನಮ್ಮ ಸರ್ಕಾರಗಳು ಈಗಲಿಂದಲೇ ಎಚ್ಚರಿಕೆ ವಹಿಸಿ ದೇಶದ ಜನರ ಆರೋಗ್ಯದ ಮೇಲೆ ಕಾಳಜಿ ವಹಿಸಲಿ ಅನ್ನುವುದು ನಮ್ಮ ಈ ವರದಿಯ ಉದ್ದೇಶ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.